ಉತ್ತರ ಭಾರತದಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಈ ವರುಣನ ಆರ್ಭಟಕ್ಕೆ 5 ಮಂದಿ ಬಲಿಯಾಗಿದ್ದಾರೆ. ಉತ್ತರ ಭಾರತದಲ್ಲಿ ಬಿರು ಮಳೆಯಾಗ್ತಾ ಇದೆ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಧೋ ಅಂತ ಮಳೆ ಸುರಿತಾ ಇದೆ. ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಮಹಾನಗರ ಮಳೆಯಲ್ಲಿ ತೊಯ್ದು ತೊಪ್ಪೆಯಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ನವರಾತ್ರಿ ಸಡಗರದಲ್ಲಿ ದುರ್ಗಾಶಕ್ತಿ ಆರಾಧನೆಗೂ ಭಾರಿ ಪೆಟ್ಟು ಬಿದ್ದಿದೆ. ಈ ಭಾಗದಲ್ಲೇ ವಿಶೇಷವಾಗಿ ದುರ್ಗಾದೇವಿಯನ್ನು ಆರಾಧಿಸ್ತಾರೆ. ನವರಾತ್ರಿಯನ್ನು ಅತಿ ಸಂಭ್ರಮದಿಂದ ಮಾಡ್ತಾರೆ. ಆದರೆ ಈ ಮಳೆಯಿಂದಾಗಿ ಸಾಧ್ಯವಾಗ್ತಾ ಇಲ್ಲ. ಕಳೆದ ರಾತ್ರಿ ಸುರಿದ 100 ಮಿಲಿಮೀಟರ್ ಮಳೆಯಿಂದಾಗಿ ಕೋಲ್ಕತ್ತಾ ನಗರದಲ್ಲಿ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ರಸ್ತೆಗಳಲ್ಲಿ ಮಳೆ ನೀರು ಸಂಗ್ರಹಗೊಂಡು ಸಂಚಾರಕ್ಕೂ ಸಮಸ್ಯೆ ಉಂಟಾಗಿದೆ. ಚಿತ್ತರಂಜನ್ ದಾಸ್ ಮೆಡಿಕಲ್ ಕಾಲೇಜ್ ಒಳಗೆ ನೀರು ನುಗ್ಗಿದೆ. ಭಾರಿ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ದುರ್ಗಾ ದೇವಾಲಯಕ್ಕೆ ತೆರಳುವುದಕ್ಕೆ ಭಕ್ತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನವರಾತ್ರಿ ಆರಂಭ ಆಗಿದೆ. ವಿಶೇಷವಾಗಿ ಉತ್ತರ ಭಾರತದಲ್ಲಿ ಈ ನವರಾತ್ರಿ ಸಂಭ್ರಮ ಅನ್ನೋದು ಮೇಳೈಸಿರುತ್ತೆ. ಆದರೆ ಈ ಮಳೆಯಿಂದಾಗಿ ಅದಕ್ಕೂ ಕೂಡ ಬಹಳಷ್ಟು ಸಮಸ್ಯೆ ಉಂಟಾಗಿದೆ. ಇನ್ನು ಹೌರಾ ರೈಲ್ವೆ ಸ್ಟೇಷನ್ ಮಳೆ ನೀರಿನಿಂದ ಮುಳುಗಿದ್ದು ಹಲವು ರೈಲು ಸಂಚಾರದಲ್ಲೂ ಕೂಡ ಅಡೆತಡೆ ಉಂಟಾಗಿದೆ. ಇದುವರೆಗೂ ಕೋಲ್ಕತ್ತಾ ಮಳೆಗೆ 5 ಬಲಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಭಾಗದ ದೃಶ್ಯ ನೀವೇನು ನೋಡ್ತಾ ಇದ್ರಿ, ಅದು ರೈಲ್ವೆ ಸ್ಟೇಷನ್ನ ದೃಶ್ಯ. ಜನಸಾಮಾನ್ಯರ ಪರದಾಟವನ್ನು ನೀವಿಲ್ಲಿ ಗಮನಿಸ್ಬೋದು. ಇನ್ನು ನಗರದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಮಧ್ಯಭಾಗದಲ್ಲಿ ಯಾವ ರೀತಿ ರಸ್ತೆಗಳಲ್ಲೆಲ್ಲ ನೀರು ನಿಂತಿದೆ ಅನ್ನೋದನ್ನು. ಮಗದೊಂದು ದೃಶ್ಯ ನೀವೇನು ನೋಡ್ತಾ ಇದ್ದೀರಿ ನೋಡಿ, ಒಳ್ಳೆ ಜಲಪಾತ ಥರ ಸುರಿತಾ ಇದೆ ನೋಡಿ. ಅದೊಂದು ಆಸ್ಪತ್ರೆ ನೋಡಿ, ಚಿತ್ತರಂಜನ್ ದಾಸ್ ಮೆಡಿಕಲ್ ಆಸ್ಪತ್ರೆ ಯಾವ ರೀತಿ ನೀರಿನಿಂದ ತೊಯ್ದು ತೊಪ್ಪೆ ಆಗಿದೆ, ನೀರು ತುಂಬಿಕೊಂಡಿದೆ ಅನ್ನೋದನ್ನು ನೋಡ್ಬೋದು. ಇನ್ನು ಈ ದೃಶ್ಯ ನೋಡ್ತಾ ಇದ್ದೀವಿ, ಇದನ್ನು ರಸ್ತೆ ಅನ್ನೋದಕ್ಕೆ ಸಾಧ್ಯವ, ಆ ಮಟ್ಟಿಗೆ ನೀರು ತುಂಬಿಕೊಂಡಿದೆ. ಒಂದು ಕಡೆ ರೈಲ್ವೆ ನಿಲ್ದಾಣದಲ್ಲಿ ಜನಸಾಮಾನ್ಯರ ಪರದಾಟ ಮುಂದುವರೆದಿದ್ರೆ, ಮಧ್ಯಭಾಗದ ದೃಶ್ಯ ಇದು ಒಂದು ಆಸ್ಪತ್ರೆ ಮೆಡಿಕಲ್ ಕಾಲೇಜು. ಅಲ್ಲಿ ನೋಡಿ ನೀರಿನಿಂದ ಆವೃತವಾಗಿರುವಂಥ ಇಂಥ ಪರಿಸ್ಥಿತಿಯಲ್ಲಿ ಹೇಗೆ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ, ಕೆಲಸ ಮಾಡೋದಕ್ಕೆ ಸಾಧ್ಯ? ರೋಗಿಗಳ ಪರಿಸ್ಥಿತಿ ಹೆಂಗಾಗಿರಬೇಡ. ಈ ಒಂದು ಅವ್ಯವಸ್ಥೆ ಅನ್ನೋದು ಆಸ್ಪತ್ರೆಯಲ್ಲೂ ಕೂಡ ಹೆಚ್ಚಾಗಿದೆ. ಮಗದೊಂದು ಕಡೆ ನೋಡಿ, ಜನಸಾಮಾನ್ಯರು ದಿನನಿತ್ಯದ ದಿನಚರಿಗೆ ಈ ಮಳೆ ಯಾವ ರೀತಿ ಅಡ್ಡಿಯನ್ನು ಉಂಟು ಮಾಡಿದೆ ಅನ್ನೋದನ್ನು ನೋಡ್ಬೋದು. ಸೈಕಲ್ನಲ್ಲಿ ಹೋಗ್ತಾ ಇದ್ದಾರೆ, ಬೈಕ್ಗಳೆಲ್ಲ ಮುಳುಗಡೆ ಆಗ್ತಿದ್ದಾವೆ. ಮಂಡಿವರೆಗೂ ಕೂಡ ರಸ್ತೆಯಲ್ಲಿ ನೀರು ನಿಂತುಕೊಂಡಿದೆ. ಇನ್ನು ದುರ್ಗಾದೇವಿ ದರ್ಶನಕ್ಕೆ ಅಂಥೇಳಿ ನವರಾತ್ರಿ ವೈಭವ ಅಲ್ವಾ, ಭಕ್ತಾದಿಗಳು ದೇವಸ್ಥಾನಕ್ಕೆ ತೆರಳ್ತಾ ಇದ್ದಾರೆ. ಅಲ್ಲೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಈ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ನವರಾತ್ರಿ ಹಬ್ಬವನ್ನು ಆಚರಿಸ್ತಾರೆ. ಅದಕ್ಕೂ ಕೂಡ ಅಡ್ಡಿ ಆತಂಕ ಎದುರಾಗಿದೆ. ಅಷ್ಟರಲ್ಲೂ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಿರುವಂಥ ದೃಶ್ಯವನ್ನು ನೀವಿಲ್ಲಿ ಗಮನಿಸಬಹುದು. ওই মোড় থেকে বা এই মোড় থেকে যদি ওদিকে আমি জানি কতটা জল আছে আমি জানি না, কিন্তু আমার মনে হয় ওদিকে কম হবে।